ಟೀ ಬೈಟ್. ನಾನು ಹೇಮಲತಾ. ಇವತ್ತು ಸಿಹಿ ಕಡುಬು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗಣೇಶ ಹಬ್ಬ, ಗೌರಿ ಹಬ್ಬ ಇರೋದ್ರಿಂದ ಇದೇ ಥರ ಹೊಸ ಹೊಸ ವಿಡಿಯೋಗಳು ನೋಡಬೇಕು ಅಂದರೆ ಟೀ ಬೈಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಸಿಹಿ ಕಡುಬಿಗೆ ಬೇಕಾಗುವ ಪದಾರ್ಥಗಳು: ಬೆಲ್ಲ 3/4 ಕಪ್ಪು, ಏಲಕ್ಕಿ ಪುಡಿ 3 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರೋದು, ತೆಂಗಿನಕಾಯಿ 1 ಬಟ್ಲು, ಹಸಿಕಾಯಿ. ಸಿಹಿ ಕಡುಬು ಮಾಡೋದಕ್ಕೆ ಹಸಿಕಾಯಿ ತುರಿದಿಟ್ಕೊಂಡಿದ್ದೀನಿ 1 ಬಟ್ಲು, ಸಣ್ಣಕ್ಕೆ ತುರಿದಿಟ್ಕೊಬೇಕು. ಬೆಲ್ಲ 3/4 ಕಪ್ಪು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ 3 ತಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಸಿಕಾಯಿ ಕಡುಬು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಹಾಳೆಗೆ ಹಾಕ್ಕೊಳ್ಳೋಣ. ಇದನ್ನು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಹಿಟ್ಟು ತೊಳಸ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿ ಹಸಿಟ್ಟಿಗೆ 1 ಲೋಟ ನೀರು 1.5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದ ಮೇಲೆ ಹಸಿಟ್ಟು ಹಾಕೋಣ. 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀರು ಈ ಥರ ಕುದ್ದ ಮೇಲೆ ನಾವು ಯಾವ ಲೋಟದಲ್ಲಿ ನೀರು ತೊಗೊಂಡಿದ್ದೀವೋ ಅದೇ ಲೋಟದಲ್ಲಿ 1 ಲೋಟ ಹಸಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟು ನಾವು 1.5 ಲೋಟ ನೀರು ಹಾಕಿದ್ದಕ್ಕೆ. ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ಥರ ಒಲೆ ಮೇಲೆ ತೊಳಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡ್ರೆ ಸಾಕು. ಇದು ರೆಡಿ ಇದೆ. ಕಡುಬಿಗೆ ಹಿಟ್ಟು ತೊಳಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನಾದ್ಕೊಂಡು ಹಾಳೆಗಳು ಮಾಡ್ಕೊಳ್ಳೋಣ. ಕೈಗೆ ಒಂದು ಸ್ವಲ್ಪ ತುಪ್ಪನೋ ನೀರೋ ಮಾಡ್ಕೊಂಡು ನಾದ್ಕೊಳ್ಳಿ. ಇದನ್ನು ಒಸ್ಕೊಳ್ಳೋಣ. ನೀವು ಬೇಕಾದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಸ್ಕೊಳ್ಳಿ ಬರ್ದಿದ್ರೆ. ಒಸ್ತಿದ್ದಾಗಿದೆ ಹಾಳೆ. ಇದಕ್ಕೆ ಸುತ್ತಲೂ ನೀರು ಹಚ್ಕೊಳ್ಳೋಣ ಕ್ಲೋಸ್ ಮಾಡೋದಕ್ಕೆ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಸ್ವೀಟು ಹಸಿಕಾಯಿ, ಬೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ, ಏಲಕ್ಕಿ. ಇದನ್ನು ಈ ಥರ ಕ್ಲೋಸ್ ಮಾಡೋಣ. ಈ ಥರ ಮಾಡ್ಕೊಬೇಕು. ಈ ಥರ ಮಾಡಿಬಿಟ್ಟು ಹಬೆಯಲ್ಲಿ 2 ನಿಮಿಷ ಇಟ್ಟರೆ ಸಾಕು ಸ್ವೀಟು. ಸಿಹಿ ಕಡುಬು ರೆಡಿ.